ಬೆಂಗಳೂರಿನಲ್ಲಿ ಕೆರೆಗಳ ಮಾರಣ ಹೋಮ ಆಗ್ತಾ ಇದೆ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡೋದ್ರ ಕುರಿತು ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಲ್ಲಿ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ನೀರಿನ ಬವಣೆ ಬಗ್ಗೆ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರದ ನೀರಿನ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡಿತ್ತು. ವರದಿ ಆಗ್ತಾ ಇದ್ದಂತೆಯೇ ಸ್ಥಳಕ್ಕೆ ವಾಟರ್ ಇನ್ಸ್ಪೆಕ್ಟರ್ ಯಶವಂತ್ ಆಗಮನ ಆಗಿದೆ. ಈಗಾಗಲೇ ಮನೆಗಳಿಗೆ ನೀರನ್ನ ಬಿಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಗೆ ಕೊಟ್ಟ ಮಾತಿನಂತೆ ಮನೆಗಳಿಗೆ ನೀರನ್ನ ಬಿಟ್ಟಿದ್ದಾರೆ ಸಿಬ್ಬಂದಿ. ಮನೆಗಳಿಗೆ ನೀರು ಬಂದಿದ್ದಕ್ಕೆ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪಟ್ಟಣನಗರ ನಿವಾಸಿಗಳು. ರಿಪಬ್ಲಿಕ್ ಕನ್ನಡಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಅನ್ನಪೂರ್ಣೇಶ್ವರಿ ನಗರದ ನಿವಾಸಿಗಳು. ನೋಡಿ, ಅಲ್ಲಿನ ನಿವಾಸಿಗಳು ಪ್ರತಿದಿನ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರು, ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿ. ಅದರಂತೆ ಇದೀಗ ನೀರಿನ ಬವಣೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅನ್ನಪೂರ್ಣೇಶ್ವರಿ ನಗರದ ನೀರಿನ ಸಮಸ್ಯೆ ಬಗ್ಗೆ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಈಗಲೇ ಮನೆಗಳಿಗೆ ನೀರನ್ನ ಬಿಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ಒಪ್ಕೊಂಡಿದ್ರು. ಅದರಂತೆ ನೀರನ್ನ ಹರಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಗೆ ಮಾತಿನಂತೆ ಮನೆಗಳಿಗೆ ನೀರನ್ನ ಬಿಟ್ಟಿದ್ದಾರೆ ಸಿಬ್ಬಂದಿ. ಲಾಸ್ಟ್ ಟೈಮ್ ನಾವು ಒಂದ್ಸತಿ ನಾವೇ BWS ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಗಲಾಟೆ ಮಾಡಿಬಿಟ್ಟು ಮೇಯ್ನ್ ಆಫೀಸಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಾಗ ಇಲ್ಲಿ ಅವತ್ತು ರಾತ್ರಿ ಬಂದಿದ್ರು 10 ಗಂಟೆ 10:30 ಮೇಲೆ ಆಗಿತ್ತು ಟೈಮು. ಚೆಕ್ ಮಾಡ್ತಾಯಿದ್ದೀವಿ, ಏನಕ್ಕೆ ನೀರು ಬರ್ತಾಯಿಲ್ಲ, ಬೇರೆ ಕಡೆ ಎಲ್ಲ ಸ್ವಲ್ಪ ಡೌನ್ ಇರೋ ಕಡೆ ಹೋಗ್ತಾ ಇದೆ, ಅಲ್ಲಿ ಸ್ವಲ್ಪ ಅಪ್ಪಿರೋದ್ರಿಂದ ಬರ್ತಾಯಿಲ್ಲ ಅಂತ ಹೇಳಿದ್ರು. ಬಟ್ ನಾವು ಅವ್ರಿಗೆ ಕೇಳಿದ್ದು 1-1.5 ತಿಂಗಳಿಂದ ಇದು ರೆಡಿ ಮಾಡಬೇಕಾ, ಬೇಗ ಮಾಡಿಕೊಡಿ ಅಂತ ನಾವು ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ ವೆಸ್ಟರ್ನ್ ಬಾತ್ರೂಮ್ನ ಸ್ವಲ್ಪ ಅವಾಯ್ಡ್ ಮಾಡಿ ಯೂಸ್ ಮಾಡೋದು ಅಂತ ಹೇಳ್ತಾರೆ. ಓಕೆ, ಅವ್ರು ಹೇಳೋದ್ರಲ್ಲೇ 7-8 ಲೀಟರ್ಸ್ ಹೋಗುತ್ತೆ ಫ್ಲಶ್ ಮಾಡಿದ್ರೆ. ಬಟ್ ಅವ್ರು ಕಾವೇರಿ ನೀರು ಕೊಟ್ಟಿದ್ದೀನಿ ಹೇಳ್ಬೇಕು. ಅವರು ನಮಗೆ ನೀರೇ ಕೊಡ್ದಲೇ ನಾವು ಇಲ್ಲಿ ಟ್ಯಾಂಕರ್ ನೀರು ಹಾಕಿಸ್ಕೊತಾ ಇದ್ದೀವಿ, ಆ ಲಾಜಿಕ್ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ನಾವು ಹೇಗೆ ಹೇಳಿ ಬೇರೆಯವರು ಹೋದರೆ ಅವ್ರು ದೊಡ್ಡವರೆಲ್ಲ ಯಾರು ಯೂಸೇ ಮಾಡ್ತಾ ಇಲ್ವಾ ಬೆಂಗಳೂರಿನಲ್ಲಿ? ಈಗ ವೆಸ್ಟರ್ನ್ ಇರೋದು ನಾವು ತೆಗೆದುಬಿಟ್ಟು ಇಂಡಿಯನ್ ಹಾಕ್ಸೋಕ್ಕಾಗುತ್ತಾ ಅದನ್ನು? ಅವ್ರು ಯಾವ ಲಾಜಿಕಲ್ಲಿ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅಧಿಕಾರಿಗಳು. ಆ ಥರ ಎಲ್ಲಿ ಸಾಧ್ಯ ಆಗುತ್ತೆ? ವೆಸ್ಟರ್ನ್ ಟಾಯ್ಲೆಟ್ನಲ್ಲಿ ನೀವು ಪ್ರೆಸ್ ಮಾಡಿದ್ರೆ ನೀರು ಬಂದ್ಬಿಡುತ್ತೆ, ನಿಲ್ಸೋಕ್ಕಾಗತ್ತಾ? ಆಗಲ್ಲ. ಇಂಥ ಕೆಟ್ಟ ಹೇಳಿಕೆಯನ್ನು ಕೊಡಬಾರ್ದು. ಇಲ್ಲಿ ನಾವು 2.5 ತಿಂಗಳಿಂದ ಒಂದು ತೊಟ್ಟು ಕಾವೇರಿ ನೀರು ಬರ್ತಾ ಇಲ್ಲ. ನಾವು ಹೋಗಿ ಆಫೀಸಿಗೆಲ್ಲ ಹೋಗಿ ರೆಪ್ರೆಸೆಂಟ್ ಕೊಟ್ವಿ, ಕಂಪ್ಲೇಂಟ್ ಕೊಟ್ವಿ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಏನು ಕೆಲಸ ಮುಂದುವರಲಿ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಒಂದು ಆಗಬೇಕು. ಇಲ್ಲಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು. ಕಾವೇರಿ ನೀರು ಈಗೇನು ಮೇಲ್ಗಡೆ ಒಂದು ಬರುತ್ತೆ, ಕೆಳಗಡೆ ಒಂದು ಬರುತ್ತೆ, ಒಬ್ರಿಗುಂಟು ಒಬ್ರಿಗಿಲ್ಲ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಆಗೋ ಪರಿಸ್ಥಿತಿ ಆಗಿದೆ. ಹಾಗಾಗಬಾರ್ದು. ನಮಗೆ ಇಲ್ಲಿ ಜೀವನ ಒಂಥರ ದುಸ್ತರಾಗಿದೆ. ನೀವು ನೋಡಿದಿರಲ್ಲ, ಎಲ್ಲ ಸಣ್ಣ ಸಣ್ಣ ಮನೆ ಇರೋರು, 20-30 ಸೈಟ್ನಲ್ಲಿರೋರೆಲ್ಲ ಅನುಕೂಲಸ್ಥರು ಯಾರೂ ಇಲ್ಲ. ಇಲ್ಲಿ ಇದ್ದವರೆಲ್ಲ ನಾವೆಲ್ಲ ರಿಟೈರ್ ಆದವರು ಇರೋದು. ಸೊ ಹಾಗಾಗಿ ಸರ್ಕಾರ ಏನಾದರೂ ಒಂದು ಕ್ರಮ BWS ಏನಾದರೂ ಒಂದು ಕ್ರಮ ತಗೊಳ್ಬೇಕು. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು. ಎಲ್ಲಿ ಸಾಧ್ಯ ಆಗುತ್ತೆ? ವೆಸ್ಟರ್ನ್ ಟಾಯ್ಲೆಟ್ನಲ್ಲಿ ನೀವು ಪ್ರೆಸ್ ಮಾಡಿದ್ರೆ ನೀರು ಬಂದ್ಬಿಡುತ್ತೆ, ನಿಲ್ಸೋಕ್ಕಾಗತ್ತಾ? ಆಗಲ್ಲ. ಇಂಥ ಕೆಟ್ಟ ಹೇಳಿಕೆಯನ್ನು ಕೊಡಬಾರ್ದು. ಇಲ್ಲಿ ನಾವು 2.5 ತಿಂಗಳಿಂದ ಒಂದು ತೊಟ್ಟು ಕಾವೇರಿ ನೀರು ಬರ್ತಾ ಇಲ್ಲ. ನಾವು ಹೋಗಿ ಆಫೀಸಿಗೆಲ್ಲ ಹೋಗಿ ರೆಪ್ರೆಸೆಂಟ್ ಕೊಟ್ವಿ, ಕಂಪ್ಲೇಂಟ್ ಕೊಟ್ವಿ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಏನು ಕೆಲಸ ಮುಂದುವರಲಿ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಒಂದು ಆಗಬೇಕು. ಇಲ್ಲಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು. ಕಾವೇರಿ ನೀರು ಈಗೇನು ಮೇಲ್ಗಡೆ ಒಂದು ಬರುತ್ತೆ, ಕೆಳಗಡೆ ಒಂದು ಬರುತ್ತೆ, ಒಬ್ರಿಗುಂಟು ಒಬ್ರಿಗಿಲ್ಲ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಆಗೋ ಪರಿಸ್ಥಿತಿ ಆಗಿದೆ. ಹಾಗಾಗಬಾರ್ದು. ನಮಗೆ ಇಲ್ಲಿ ಜೀವನ ಒಂಥರ ದುಸ್ತರಾಗಿದೆ. ನೀವು ನೋಡಿದಿರಲ್ಲ, ಎಲ್ಲ ಸಣ್ಣ ಸಣ್ಣ ಮನೆ ಇರೋರು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹೆಸರು ಶ್ರೀಪಾದ್ ಪಾಟೀಲ್, ಅನ್ನಪೂರ್ಣೇಶ್ವರಿ ನಗರದ ಜನರು ನೀರಿಲ್ಲ ಅಂತ ಹೇಳಿ ಎಷ್ಟೇ ಒಂದು ಪತ್ರ ಬರೆದ್ರೂ ಕೂಡ ಯಾವುದೇ ರಿಯಾಕ್ಷನ್ ಇರಲಿಲ್ಲ. ಯಾವಾಗ ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರ ಆಯಿತೋ ಇದೀಗ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ, ನೀರನ್ನ ಕೂಡ ಹರಿಸಿದ್ದಾರೆ. ಏನ್ ಹೇಳ್ತಾರೆ ಅಲ್ಲಿನ ಜನತೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಬೆಳಿಗ್ಗೆಯಿಂದ ನಾವು ನಿರಂತರ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ. ನಮ್ಮ ವರದಿಗೆ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಈಗಲೂ ಕೂಡ ಸ್ಥಳದಲ್ಲಿದ್ದಾರೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಕೆಲವು ಸ್ಥಳೀಯರು ಈಗಲೂ ಕೂಡ ಆ ವಾಟರ್ ಇನ್ಸ್ಪೆಕ್ಟರ್ ಜೊತೆಗೆ ಇಲ್ಲಿ ಸೇರಿರುವಂತಹ ಸಿಬ್ಬಂದಿ ಜೊತೆಗೆ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಜೊತೆಗೆ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿ ವರದಿ ಪ್ರಸಾರ ಮಾಡಿದ ಮೇಲೆ ಅಧಿಕಾರಿಗಳು ಬರಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ತಾವು ಕೆಲವು ಮನೆಗಳಿಗೆ ನಾನು ನೇರವಾಗಿ ಹೋಗಿ ಈಗ ನೀರು ಬರ್ತಾ ಇರೋದು, ಜನರು ಸಂತಸವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ತೋರಿಸ್ತೀನಿ. ಇಲ್ಲೊಂದು ಮನೆ ಇದೆ, ಇಲ್ಲಿ ನೋಡಿ, ನೀರೇ ಕಳೆದ ಒಂದು 2-3 ತಿಂಗಳಿಂದ ಸಮಸ್ಯೆ ಇದೆ ಅನ್ನೋಂತಹ ಮಾತನ್ನು ಹೇಳ್ತಾ ಇದ್ರು. ಈಗ ನಾವು ವರದಿ ಪ್ರಸಾರ ಮಾಡಿದ ಮೇಲೆ ಯಾವ ರೀತಿ ಕಾವೇರಿ ನೀರು ಬರ್ತಾ ಇದೆ ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ಸಫಿಷಿಯೆಂಟಾಗಿ ನೀರು ಬರಬೇಕು ಅನ್ನುವಂತಹ ಒಂದು ಬೇಡಿಕೆ ಇತ್ತು. ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಅನ್ನುವಂತಹ ಮಾತನ್ನು ಜನ ಹೇಳ್ತಾ ಇದ್ರು. ಈಗ ಅವರ ಮಾತಿನಂತೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಕರೆಸಲಾಗಿದೆ. ಜೊತೆಗೆ ಕಳೆದ 2-3 ತಿಂಗಳಿಂದ ಸಮಸ್ಯೆ ಇತ್ತು ನೋಡಿ.
ಸಮಸ್ಯೆ ಇದ್ದದ್ದು ಈಗ ಸದ್ಯಕ್ಕೆ ನೋಡಿ ತಾವು ಗಮನಿಸ್ತಾ ಇರ್ಬೋದು, ಸದ್ಯಕ್ಕೆ ನೀರು ಬರ್ತಾ ಇದೆ. ಈ ರೀತಿ ನೀರು ಬರ್ತಾ ಇರೋದಕ್ಕೆ ಜನರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಜೊತೆಗೆ ತಾವು ಗಮನಿಸ್ತಾ ಇರ್ಬೋದು, ಇಲ್ಲಿ ಸಿಬ್ಬಂದಿ ವಾಟರ್ ಇನ್ಸ್ಪೆಕ್ಟರ್ ಯಶವಂತ್ ಹಾಗೆಯೇ ಉಳಿದ ಸಿಬ್ಬಂದಿ ಕೂಡ ಮನೆ ಮನೆಗೆ ಹೋಗಿ ರೀಡಿಂಗ್ ಮಾಡ್ತಾ ಇದ್ದಾರೆ. ನೀರಿನ ಬಗ್ಗೆ ಅವರು ನಮ್ಮ ಜೊತೆಗೆ ಮಾತಾಡುವಾಗಲೂ ಹೇಳಿದರು, ಇನ್ನು ಆಲ್ಟರ್ನೇಟಿವ್ ಡೇಸ್ ನಾವು ನೀರಿನ ವ್ಯವಸ್ಥೆ ಮಾಡ್ತೀವಿ ಸರ್ ಅನ್ನೋಂಥ ಮಾತನ್ನು. ಯಶವಂತ್ ಅವರೇ, ಈ ಜನ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ರು, ನೀರು ಸಹ ಬರ್ತಾ ಇದೆ, ಇದೇ ರೀತಿ ಕಂಪ್ಲೀಟ್ ಆಗಿ ರೆಗ್ಯುಲರ್ ಆಗಿ ನೀರು ಬರಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ರೀತಿ ಅದನ್ನು ಬಗೆಹರಿಸ್ತೀವಿ? ನೀವು ಅವಾಗಲೇ ಕೇಳ್ದಂಗೆ ಅವರು ಶನಿವಾರ ಬಂದಿದ್ದಾರೆ ಅಂದರು. ಅವ್ರು ಕೇಳಿ ಸೋಮವಾರ ನಾವು ಕೊಟ್ಟಿದ್ದೀವಿ ನೈಟು. ಈಗ ನೆನ್ನೆ ನೈಟ್ ಕೊಟ್ಟಿಲ್ಲ ಅನ್ನೋ ಇದರಲ್ಲಿ ಸ್ವಲ್ಪ ಸಂಪ್ ಖಾಲಿ ಆಗಿದೆ. ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈಗಲೂ ನೀರು ಬರ್ತದೆ. ನೀವು ನೋಡಿದಂಗೆ ಈಗ ಯಾಕೆ ರೀಡಿಂಗ್ ಬರಿತಾ ಇದೀವಿ ಅಂದರೆ ಈಗ ನಾವು ನೀರು ಕೊಟ್ಟರು ಪಂಪ್ ಮಾಡ್ಕೊಂಡ್ಮೇಲೆ ನೀರಿಲ್ಲ ಅಂತಾರೆ. ಈಗ ನಾವು ಅದಕ್ಕೆ ರೀಡಿಂಗ್ ಮತ್ತೆ ಈ ರೀತಿ ಸಮಸ್ಯೆ ಆಗೋದಿಲ್ಲ ಅಲ್ವಾ? ಅದಕ್ಕೆ ಪ್ರತಿ ಸಪ್ಲೈಗೂ ಎಷ್ಟು ಕೊಟ್ಟಿದ್ದೀವಿ ಅಂತ ನೀರು ಚೆಕ್ ಮಾಡಿದಾಗ ಆ ಸಪ್ಲೈಗೆ ಎಷ್ಟು ಹೋಗಿದೆ ಅಂತ ನಮಗೆ ಗಮನದಲ್ಲಿರುತ್ತೆ, ನಾವು ಹೇಳ್ಬೋದಲ್ವ. ಅದಕ್ಕೋಸ್ಕರ ಈಗ ರೀಡಿಂಗ್ ಬರೀತಾ ಇರೋದು. ಯಾಕೆಂದರೆ ಇಲ್ಲಿ ಶನಿವಾರನೂ ಕೊಟ್ಟಿದ್ದೀವಿ, ಮಂಡೇನೂ ಕೊಟ್ಟಿದ್ದೀವಿ. ಶನಿವಾರ ಸಂಜೆ ನೀರು ಕೊಡೋಕ್ಕಿಂತ ಮುಂಚೆ ಸಮಸ್ಯೆ ಆಗಿತ್ತು ಅಂತ ಟ್ಯಾಂಕರ್ ವ್ಯವಸ್ಥೆನೂ ಮಾಡಿದ್ದೀವಿ. ಸೊ ಈಗ ಸೋಮವಾರನೂ ಕೊಟ್ಟಿರೋದ್ರು, ಕೊಟ್ಟಿಲ್ಲ ಅಂತ ಕೆಲವರು ಜನ ಹೇಳಿದ್ರು. ಬಟ್ ಮತ್ತೆ ಯಶವಂತ್ ಒಂದು ನಿಮಿಷ, ಈಗ ಮತ್ತೆ ಈ ರೀತಿ ಸಮಸ್ಯೆ ಆಗಲ್ಲ ಅಂತ ಜನರಿಗೆ ಭರವಸೆ ಕೊಡ್ತೀರಿ, ವಾಗ್ದಾನ ಕೊಡ್ತೀರಲ್ಲ ಸರ್? ಶನಿವಾರ ಕೊಟ್ಟಿದ್ವಿ, ಸೋಮವಾರ ಕೊಟ್ಟಿದ್ದೀವಿ, ಇವಾಗ ಕೊಟ್ಟಿದ್ದೀವಿ, ತಿರ್ಗಾ ನಾಡಿದ್ದು ಬೆಳಗ್ಗೆ ಕೊಡ್ತೀವಿ. ಆಲ್ಟರ್ನೇಟ್ ಸಪ್ಲೈ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಏನು ಸಮಸ್ಯೆ? ಈ 2-3 ಏರಿಯಾಗಳಿಗೆ ನೀರಿಲ್ಲ ಅನ್ನೋ ಮಾತನ್ನ ಸ್ಥಳೀಯರು ಹೇಳ್ತಾ ಇದ್ರು. ರೋಡಿಗೆ ಮಾತ್ರ, ಏರಿಯಾಗಲ್ಲ, ರೋಡಿಗೆ ಸಮಸ್ಯೆ ಇದೆ ಅಂತಂದಿದ್ರು. ಅದನ್ನ ಸರಿ ಬಗೆಹರಿಸ್ತಿರಲ್ವಾ? ಬಗೆಹರಿಸ್ತಿದ್ವಿ ಆಲ್ರೆಡಿ. ಇಲ್ಲಿ ಸಪ್ಲೈ ಬರ್ತಿದೆಯಲ್ಲ ಸರ್, ಇದು ಇವತ್ತಿನ ಸಪ್ಲೈ ಅಲ್ಲ, ಅಲ್ಲೇ 3-4 ಸಪ್ಲೈಯಿಂದ ನೀರು ಮತ್ತೆ ಈ ರೀತಿ ಸಮಸ್ಯೆ ಆಗೋದಿಲ್ಲ ಅಲ್ವಾ ಸರ್? ಆಗೋದಿಲ್ಲ, ಶೋರ್ 100% ಆಗೋದಿಲ್ಲ. ಹೆಂಗ್ ವ್ಯವಸ್ಥೆ ಮಾಡ್ಕೋತೀರಿ ಸರ್? ಅದಕ್ಕೋಸ್ಕರ ನಾವು ನೀರು ಕೊಟ್ಟು ಈಗ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಬೇಕು ಅಂತ ರೀಡಿಂಗ್ ಬರೀತಾ ಇರೋದು. ಈಗ ರೀಡಿಂಗ್ ತೋರಿಸಿದ್ರೆ ಅರ್ಥ ಆಗುತ್ತಲ್ಲ ಅವ್ರಿಗೂ. ಅಟ್ಲೀಸ್ಟ್ 3,000 ಲೀಟರ್ ಬಂದಿದೆಯಾ, 4,000 ಲೀಟರ್ ಬಂದಿದೆ, ಅವ್ರಿಗೆ ಅರ್ಥ ಆಗುತ್ತೆ. 2,000 ಲೀಟರ್ ಬಂದೇ ಬರುತ್ತೆ. ಆಲ್ಟರ್ನೇಟಿವ್ ಡೇಸ್ ನೀರು ಬಿಡ್ತೀರಿ ಇನ್ಮೇಲೆ? ಏನು ಸಮಸ್ಯೆ ಇಲ್ಲ ಸರ್, ಬರುತ್ತೆ. ಓಕೆ, ಅನ್ನಪೂರ್ಣೇಶ್ವರ ನಗರ ನಿವಾಸಿಗೆ ಭರವಸೆ ಕೊಡ್ತೀರಿ ಇನ್ಮೇಲೆ ನೀರಿನ ಸಮಸ್ಯೆ ಆಗಲ್ಲ? ಇಲ್ಲ ಸರ್, ಏನು ಸಮಸ್ಯೆ ಆಗಲ್ಲ ಸರ್. ಫೈನ್. ಇದು ವಾಟರ್ ಇನ್ಸ್ಪೆಕ್ಟರ್ ಯಶವಂತ್ ಅವರು ಹೇಳ್ತಾ ಇದ್ದಂತಹ ಮಾತು. ಖಂಡಿತವಾಗಿಯೂ ಇನ್ನು ಮುಂದೆ ಈ ರೀತಿ ಸಮಸ್ಯೆ ಆಗೋದಿಲ್ಲ. 100ಕ್ಕೆ 100ರಷ್ಟು ನಾವು ಮತ್ತೆ ಈ ರೀತಿಯ ಸಮಸ್ಯೆ ರಿಪೀಟ್ ಆಗದೆ ಇರೋ ರೀತಿಯಲ್ಲಿ ನೀರನ್ನ ಬಿಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಓ ಟು ಯು ರಮ್ಯಾ. ಓಕೆ, ಧನ್ಯವಾದ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ಶ್ರೀಪಾದ್. ರಿಪಬ್ಲಿಕ್ ಕನ್ನಡಕ್ಕೆ ಏನಕ್ಕೆ ಅಂದರೆ, ಈಗ ನೀವು ಬಂದ ತಕ್ಷಣ ಅವ್ರ ಅಧಿಕಾರಿಗಳು ಬಂದು ನೀರು ಬಿಟ್ಟಿದ್ದಾರೆ. ಸ್ವಲ್ಪ ಸಣ್ಣಿಗೆ ಬರ್ತಾ ಇದೆ. ಅಟ್ಲೀಸ್ಟ್ ಇಷ್ಟು ಥರ ವಾರಕ್ಕೆ 2 ದಿನ ನಿಮಗೆ ನೀರು ಬಿಟ್ಟರು ಸಾಕಾಗುತ್ತೆ ಸರ್. ಹಾಗಾದರೆ ಈಗ ಬರ್ತಾ ಇದೆ ಸರ್, ನೀವು ಬಂದಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಸರ್. ರಿಪಬ್ಲಿಕ್ ಟಿವಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಾನು. ರಿಪಬ್ಲಿಕ್ ಕನ್ನಡಕ್ಕೆ ಏನಕ್ಕೆ ಅಂದರೆ, ಈಗ ನೀವು ಬಂದ ತಕ್ಷಣ ಅವ್ರ ಅಧಿಕಾರಿಗಳು ಬಂದು ನೀರು ಬಿಟ್ಟಿದ್ದಾರೆ. ಸ್ವಲ್ಪ ಸಣ್ಣಿಗೆ ಬರ್ತಾ ಇದೆ. ಅಟ್ಲೀಸ್ಟ್ ಇಷ್ಟು ಥರ ವಾರಕ್ಕೆ 2 ದಿನ ನಿಮಗೆ ನೀರು ಬಿಟ್ಟರು ಸಾಕಾಗುತ್ತೆ ಸರ್. ಹಾಗಾಗಿ